ಕಾಸ್ಕತೇಶ್ವರ ಜಾತ್ರೆ ಅದ್ದೂರಿ ಮೆರವಣಿಗೆ. ಅಜ್ಜನ ಮಠದ ಆನೆ ಅಂಬಾರಿ ರಥೋತ್ಸವ ಮೆರವಣಿಗೆ. ಯಾದಗಿರಿಯ ಹುಣಸಗಿ ತಾಲೂಕಿನ ಕಲ್ಲದೇವನಹಳ್ಳಿ ಗ್ರಾಮದಲ್ಲಿ ಕಾಸ್ಕತೇಶ್ವರ ಶಾಂತಾಶ್ರಮದ ಕಾಸ್ಕತ ವಿರಕ್ತ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ಆನೆ ಮೆರವಣಿಗೆ ಹಾಗೂ ಕುಂಭಕಳಶ ಹಾಗೂ ವಿವಿಧ ಕಲಾ ತಂಡಗಳ ಪ್ರದರ್ಶನ ಸಂಭ್ರಮದಿಂದ ನಡೆಯಿತು. ಬೆಳಗ್ಗೆ ಕಾಸ್ಕತ ವಿರಕ್ತ ಶಿವಯೋಗಿ ಮೂರ್ತಿಗೆ ಅಭಿಷೇಕ, ಬಿಲ್ವಾರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೆದವು. ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಎಲ್ಲ ಸದ್ಭಕ್ತ ಜನರು ಹಾಗೂ ಇಲ್ಲಿ 5 ದಿನಗಳವರೆಗೆ ಸತತವಾಗಿ ಪ್ರವಚನ, ಜೀವನ ದರ್ಶನ ಎಂಬ ತಿಳುವಳಿಕೆಯ ಒಂದು ಪ್ರವಚನ ಕೂಡ ಸಿದ್ಧಲಿಂಗ ಗುರುಗಳ ಆಶೀರ್ವಾದದಿಂದ ನಡೆಯುತ್ತಾ ಇತ್ತು. ಇಲ್ಲಿ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಜನರು ಪಾಲ್ಗೊಂಡು ತಮ್ಮ ತನುಮನ ಧನದಿಂದ ಅವಿರತವಾದಂಥ ದಾಸೋಹ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಕಲ್ಲದೇವನಹಳ್ಳಿಯ ಗ್ರಾಮದ ಜನರು ಹಾಗೂ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಜನರು ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದರು. ಜೊತೆಗೆ ಅನ್ನ ಪ್ರಸಾದದಲ್ಲಿ ಭಾಗಿಯಾದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಕುದುರೆ ಕುಣಿತ, ಆಮೇಲೆ ಆನೆಯ ಸವಾರಿಯನ್ನು ಮಾಡಿದರು. ಗುರುಗಳ ಸಿದ್ಧಲಿಂಗ ದೇವರನ್ನು ಬರಮಾಡಿಕೊಂಡು ಎಲ್ಲ ವಿವಿಧ ಹೆಣ್ಮಕ್ಕಳು ತಮ್ಮ ಕುಂಭಮೇಳದ ಜೊತೆಯಲ್ಲಿ ಆರತಿಗಳನ್ನು ತಗೊಂಡು ಪಾದಯಾತ್ರೆಯನ್ನು ಮಾಡಿದರು. ಬಹಳ ವಿಜೃಂಭಣೆಯಿಂದ ಕಲ್ಲದೇವನಹಳ್ಳಿಯಲ್ಲಿ ಇಲ್ಲಿ ಕಾಸ್ಕತೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಭಾಗಿಗಳಾದರು. ನಾವು ಕೂಡ ಈ ಗ್ರಾಮಸ್ಥರಾಗಿದ್ದರೂ ಕೂಡ ನಾವು ಹುಣಸಗಿಯಲ್ಲಿದ್ದರೂ ಕೂಡ ಇಲ್ಲೇ ನಾವು ಬಂದು ಸೇವೆಯನ್ನು ಮಾಡಿದೆವು. ನಮ್ಮ ಮನೆಯ ಮಾವನವರಿಂದಲೇ ಈ ಮಠ ಸ್ಥಾಪನೆ ಆಗಲಿಕ್ಕೆ ಕಾರಣೀಭೂತರಾದರು. ಕಾಸ್ಕತೇಶ್ವರ ಬೇಡಿಕೆಯಿಂದ ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಮುಂದಿನ ವರ್ಷ ಹೆಣ್ಮಕ್ಕಳ ಕಡೆಯಿಂದನೇ ಈ ರಥೋತ್ಸವ ನಾವು ಮಾಡ್ತೀವಿ ಅಂತ ಹೇಳಿದಾಗ ಎಲ್ಲರೂ ಬಹಳ ಹರ್ಷದಿಂದ ಒಪ್ಪಿಗೆಯನ್ನು ಸೂಚಿಸಿ ರಥೋತ್ಸವಕ್ಕೆ ಕಾರಣೀಭೂತರಾದ ಸಿದ್ಧಲಿಂಗ ದೇವರ ಆಶೀರ್ವಾದ, ಉಪಾಶೀರ್ವಾದ ಎಲ್ಲರ ಮೇಲೆ ಇರುತ್ತದೆ ಅಂತ ಹೇಳಿ ನಾವು ಭಾವಿಸಿಕೊಂಡು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಗಳಾಗಿದ್ದೇವೆ. ಕಲ್ಲದೇವನಹಳ್ಳಿ ಗ್ರಾಮದಿಂದ ಅಲಂಕೃತ ಆನೆಯ ಮೇಲೆ ಅಂಬಾರಿಯಲ್ಲಿ ವಿರಕ್ತ ಶಿವಯೋಗಿಗಳ ರಜತ ಮೂರ್ತಿಯನ್ನಿಟ್ಟು ಬೆಳಗ್ಗೆ ಗ್ರಾಮದ ಹನುಮಂತ ದೇವರ ದೇವಸ್ಥಾನದಿಂದ ಮಠದವರೆಗೆ ಮೆರವಣಿಗೆ ನಡೆಯಿತು. ಜೊತೆಗೆ ಮಠದ ಸಿದ್ಧಲಿಂಗ ಸ್ವಾಮೀಜಿ ಅವರನ್ನ ಅಲಂಕೃತ ಸಾರೋಟದಲ್ಲಿ ಕುಳ್ಳಿರಿಸಿ ಮಹಿಳೆಯರಿಂದ ಪೂರ್ಣ ಕುಂಭ ಹಾಗೂ ಕಳಸ ಜರುಗಿತು. ಇದು 3 ವರ್ಷದಿಂದ ಇದು ಸತತವಾಗಿ ಜನರ ದಟ್ಟಣೆಯಿಂದ ಕೂಡಿ ಬಹಳ ವಿಜೃಂಭಣೆಯಿಂದ ಆಗ್ತಕ್ಕಂಥ ಜಾತ್ರೆ. ಈ ಜಾತ್ರೆ ಪೂರ್ವಿಕವಾಗಿ ವಿಚಾರ ಮಾಡಿದರೆ ಇದು ಸಾಮಾನ್ಯ ಸ್ಥಿತಿಯಲ್ಲಿ ಪ್ರಾರಂಭವಾಗಿ ಇವತ್ತಿನ ಮಿತಿಗೆ ಇಡೀ ಒಂದು ರಾಜ್ಯದಾದ್ಯಂತ ಪ್ರಸಾರ ಆಗುವಂಥ ವಿಷಯ ಇದಾಗಿದೆ. ಇದನ್ನು ಹೆಚ್ಚಿಗೆ ಹೇಳಬೇಕಂದ್ರೆ ಇಲ್ಲಿ ಆಧ್ಯಾತ್ಮ ಕುರಿತು ಚಿಂತನೆಗಳು ನಡೀತಾ ಇವೆ. 1ನೇ ವರ್ಷ, 2ನೇ ವರ್ಷ, ಈಗ 3ನೇ ವರ್ಷ ಈ ಸದ್ಯ ಜೀವನ ದರ್ಶನ ಅಂತಕ್ಕಂಥ ಒಂದು ಪ್ರವಚನ ಕಾರ್ಯಕ್ರಮವನ್ನು ಪೂಜ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಈ ಒಂದು ನಿರ್ಜನ ಪ್ರದೇಶವಾದಂಥ ಸ್ಥಳದಲ್ಲಿ ಈ ಮೂಲಪೀಠದ ಕಾಸ್ಕತೇಶ್ವರ ಗುರುಗಳು ಇಲ್ಲಿ ಬಂದು ಇಲ್ಲಿ ತಾವು ಒಂದು ತಮ್ಮ ಆಧ್ಯಾತ್ಮಿಕ ಚಿಂತನೆಯನ್ನು ಬಿತ್ತಿ ಇಲ್ಲಿ ತೇರು ಎಳೆಯಬೇಕು ಅಂತಕ್ಕಂಥ ಭಾವನೆಯಿಂದ, ಅಂದರೆ ಜಗತ್ತಿಗೆ ಈ ಒಂದು ಸ್ಥಳ ಒಂದು ಗೋಚರವಾಗಲಿರ್ತಕ್ಕಂಥ ದೃಷ್ಟಿಯಿಂದ ತೇರು ಎಳಿಬೇಕು, ಆನೆ ಮೆರಿಬೇಕು, ಆಮೇಲೆ ವಿಜೃಂಭಣೆಯಿಂದ ಯಾವುದೇ ತೊಂದರೆ ಇಲ್ಲದೆ ಈ ಕಾರ್ಯಕ್ರಮ ಸತತವಾಗಿ ನಡಿಬೇಕನ್ನುವಂಥ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ಮಿತಿ ನೋಡಿದರೆ ಇವತ್ತಿನ ಮಿತಿಗೆ 5,000ವರೆಗೂ ಕೂಡ ಪ್ರವಚನ ಕೇಳಲು ಸುತ್ತಮುತ್ತಲಿನ ಗ್ರಾಮದವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಗಂಡು ಯಾವುದೇ ಭೇದವಿಲ್ಲ, ಜಾತಿ ಭೇದವಿಲ್ಲ, ಎಲ್ಲ ಸರ್ವಧರ್ಮಿಗಳು ಕೂಡ ಇದರಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಆಮೇಲೆ ಈ ಊರಿನ ಹಿರಿಮೆ ಗಗನಚುಂಬಿಯಾಗಿದೆ. ಯಾಕಂದರೆ ಯಾರೊಬ್ಬರು ವೇದಿಕೆಯ ಮೇಲೆ
ಏರಿ ಅಲ್ಲಿ ತಮ್ಮದೇ ಆದಂಥ ಸ್ವಇಚ್ಛೆಯನ್ನು ಬಳಸುವಂತೆ ಇಲ್ಲ. ಸಾರ್ವಜನಿಕವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿಂದ ಯಾವುದೇ ಒಂದು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದರೆ ಇಡೀ ಊರಿನವರೇ ತಾವೇ ಅಡಿಗೆ ಮಾಡುವವರು ಹಿಡ್ಕೊಂಡು ಆ ಕಸಗುಡಿಸುವಂಥ ವ್ಯವಸ್ಥೆ ಕೂಡ ಇಡೀ ಊರಿನವರೇ ಮಾಡ್ತಕ್ಕಂಥದ್ದು. ಈ ಊರಿನ ಐಕ್ಯತೆಯನ್ನು ನಾವಿಲ್ಲಿ ಹೊಗಳಬೇಕಾಗಿದೆ. ಇಂಥ ಒಂದು ಸ್ಥಳದಲ್ಲಿ ಇನ್ನೂ ಅನೇಕ ದಿನ ಅಥವಾ ಈ ಜನ್ಮಾಂತರವೂ ಕೂಡ ಈ ಕಾರ್ಯಕ್ರಮ ಮುಂದುವರಿಯಲಿಲ್ಲ ಹಚ್ಚಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಿವಿಧ ಕಲಾ ತಂಡಗಳ ಹಲಗೆ ವಾದನ ಕುಣಿತ, ಡೊಳ್ಳು ಕುಣಿತ, ಗಾರುಡಿ ಬೊಂಬೆ ಕುಣಿತ, ಕುದುರೆ ಕುಣಿತ ಗಮನ ಸೆಳೆದವು. ಹುಣಸಗಿ ತಾಲೂಕಿನ ಕಲ್ಲದೇವನಹಳ್ಳಿ ಗ್ರಾಮದ ಆರಾಧ್ಯ ದೈವ ಕಾಸ್ಕತೇಶ್ವರ ಅಲ್ಲದೆ ವಿರಕ್ತೇಶ್ವರ ಸ್ವಾಮಿಗಳ ನೆಲಬೀಡಾದಂಥ ಈ ಕಲ್ಲದೇವನಹಳ್ಳಿ ಗ್ರಾಮದಲ್ಲಿ ಸೀಗಿ ಹುಣ್ಣಿವಿನಿಂದ ಹಿಡ್ಕೊಂಡು 5 ದಿನದ ಒಳಗೆ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಆ ಪ್ರವಚನ ಕಾರ್ಯಕ್ರಮದಲ್ಲಿ 5 ದಿನದವರೆಗೂ ಮಹಾನುಭಾವರು ಬಂದು ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಮ್ಮೆಲ್ಲರನ್ನು ಪುನೀತಗೊಳಿಸಿರುತ್ತಾರೆ. ಈ ಮಠ ಮೊದಲು ಶ್ರೀಮಾನ್ ವೇದಮೂರ್ತಿ ಚಂದ್ರಶೇಖರಯ್ಯ ಸ್ವಾಮಿಯವರು ಕಾಸ್ಕತೇಶ್ವರ ಸ್ವಾಮಿಗಳ ಒಂದು ಕರಕಮಲ ಸಂಜಾತರಾಗಿ ಅವರಿಂದ ದೀಕ್ಷೆ ಪಡೆದು ಬಂದು ಇಲ್ಲಿ ಕಾಸ್ಕತೇಶ್ವರ ಶಾಂತಾಶ್ರಮವನ್ನು ಸ್ಥಾಪನೆ ಮಾಡಿದರು. ಅವರ ಸ್ವಂತ ಹೊಲದಲ್ಲಿಯೇ 2 ಎಕರೆ ಜಾಗವನ್ನು ಈ ದೇವಸ್ಥಾನಕ್ಕಾಗಿ ಬಿಟ್ಟುಕೊಟ್ಟು ಅವರು ಲಿಂಗೈಕ್ಯರಾದ ಮೇಲೆ ಊರಿನ ಜನರೆಲ್ಲರೂ ಸೇರಿ ಶ್ರೀಶೈಲ ಯಾತ್ರಾರ್ಥಿಗಳಿಗೆ ಇಲ್ಲಿ ಒಂದು ಅನ್ನದಾಸೋಹ ಪ್ರಸಾದವನ್ನು ಮಾಡಬೇಕು ಅಂತ ತಿಳ್ಕೊಂಡು ಇಲ್ಲಿ ಪ್ರಾರಂಭ ಮಾಡಿದೆವು. ಮಾಡ್ತಾ ಕಾಸ್ಕತೇಶ್ವರ ಮಠ ತಾಳಿಕೋಟೆಯ ಭಟ್ಟಾಧಿಕಾರಿಗಳಾದಂಥ ಶ್ರೀ ವೇದಮೂರ್ತಿ ಸಿದ್ಧಲಿಂಗ ದೇವರು ಅವರು ಬಂದು ಇಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಅವರ ಇಚ್ಛೆ ಮತ್ತು ನಮ್ಮ ಒಂದು ಸಂಕಲ್ಪವನ್ನು ಅವರು ಸಾಕಾರಗೊಳಿಸಿ ಪ್ರತಿ ವರ್ಷವೂ ಇದು 3ನೇ ವರ್ಷದ ಇದು ಜಾತ್ರಾವನ್ನು ನಾವು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಪ್ರತಿದಿನವೂ ಅನ್ನದಾಸೋಹ ಸುತ್ತಮುತ್ತಲಿನ ಗ್ರಾಮಗಳಾದ ಹೆಬ್ಬಾಳಕ್ಕೆ, ದೇವತ್ಕಲ್ಲು, ಕೋನಾಳವರೆಗೂ ಇದು ಕಚಕನೂರು, ಹುಣಸಗಿ, ವಜ್ಜಲ್, ಚೆನ್ನೂರು ಎಲ್ಲ ಊರುಗಳ ಗ್ರಾಮಸ್ಥರು ಭಕ್ತಾದಿಗಳು ಬಂದು ಎಲ್ಲ ಮನುಷ್ಯರು ಧನದಿಂದ ಸೇವೆಯನ್ನು ಸಲ್ಲಿಸಿ ಪುನೀತರಾಗಿ ಈ ಮಠಕ್ಕೆ ಕಾರಣೀಭೂತರಾಗಿದ್ದಾರೆ. ಕಲ್ಲದೇವನಹಳ್ಳಿ, ಜನ್ನೂರ, ವಜ್ಜುಲ, ಹುಣಸಗಿ, ಹೆಬ್ಬಾಳ, ಬೆನಕನಹಳ್ಳಿ, ದೇವತಕಲ್ಲ, ಕಚಕನೂರ, ಬಾಚಿಮಟ್ಟಿ, ಕಣ್ಣೇರಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ದರ್ಶನ ಪಡೆದರು. ಮಹಿಳೆಯರು ಮಾರ್ಗದಲ್ಲಿರುವ ಮನೆಗಳ ಮಾಳಿಗೆ ಮೇಲೆ ನಿಂತು ಜಯಘೋಷ ಕೂಗಿ ನಮಸ್ಕರಿಸಿ ಭಕ್ತಿ ಸಮರ್ಪಿಸಿದರು. ಸ್ಥಳೀಯ ಯುವಕರು ಪೊಲೀಸ್ ಸಿಬ್ಬಂದಿ ಜೊತೆಗೆ ಸೂಕ್ತ ಬಂದೋಬಸ್ತ್ನಲ್ಲಿ ನಿರತರಾಗಿದ್ದರು. ಪ್ರತಿ ವರ್ಷದಂತೆ ಈ ಬಾರಿ ಹಲವು ವಿಶೇಷತೆಗಳಿಂದ ಕೂಡಿತ್ತು. न्यूज़ 24 भारत, यादगिरी। ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.